ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮಿಕ್ಸಿ ಜಾರಿಗೆ ನಾನಿಲ್ಲಿ ದೊಡ್ಡ ಬಟ್ಲೆ 1 ಬಟ್ಲಾಗಷ್ಟು ಹೆಸರು ಬೇಳೆನ 2 ಅವರ್ ನೆನೆಸ್ಬಿಟ್ಟು ತೊಗೊಂಡಿನಿ. ಬೇಗನೆ ನೆನಿಬೇಕಂದ್ರೆ ಏನು ಮಾಡಿರಿ, ನೀವು ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸ್ರಿ. ನೋಡಿ, ಒಂದು 2 ಬಾರಿ ತೊಳೆದ್ಬಿಟ್ಟನೆ ನೆನೆಸಿದೆ. ಇದಕ್ಕೊಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ರೀ. ತುಂಬ ನೀರು ಹಾಕಿ ತೆಳು ಮಾಡ್ಕೊಬೇಡ್ರಿ, ಗಟ್ಟಿನೇ ಇರಲಿ. ನೋಡಿ, ಈಗ ಇದು ಗ್ರೈಂಡ್ ಆಗಿದ್ರೆ ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ. ಇವತ್ತು ಒಂದು ಪ್ರೋಟೀನ್ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಹೆಲ್ದಿ, ತುಂಬ ಸಿಂಪಲ್ ಅದ್ರಿ. ಟೇಸ್ಟ್ ಮತ್ತು ಅದ್ಭುತ ಇರ್ತದೆ ರೀ. ನೋಡಿ, ಈಗ ಇದನ್ನು ಏನು ಮಾಡ್ಕೊಂಡಿದ್ದೀನಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಹಸಿ ಬಟಾಣಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 2 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಮಕ್ಕಳು ತಿಂತಿದ್ರಂದ್ರೆ ಖಾರನ ಸ್ಕಿಪ್ನೂ ಮಾಡ್ಬೋದು, ನಡೀತದೆ. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿದ್ದೀನಿ ರೀ. ಈಗ ಇದಕ್ಕೂ ಸ್ವಲ್ಪನೇ ನೀರು ಹಾಕ್ಕೊಂಡು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀನಿ. ಫೈನ್ ಪೇಸ್ಟ್ ಥರ ಬೇಡ್ರಿ. ನೋಡಿ, ಚಿಕ್ಕ ಚಿಕ್ಕ ಪೀಸ್ಗಳು ಉಳಿಬೇಕು. ಈ ರೀತಿ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಆ ಹೆಸರು ಬೇಳೆ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದು ಸಾಫ್ಟ್ ಆಗ್ತೈತಿ. ಸ್ವಲ್ಪ ನೀವು ಸಾಫ್ಟನ್ನೇ ನೀವು ಫಡ್ಡು ಹಾಕೋಬೋದು, ಪ್ಯಾನ್ ಕೇಕು, ಉತ್ತಪ್ಪನೂ ಹಾಕೋಬೋದು. ಇಲ್ಲ ನಮಗೆ ಸ್ವಲ್ಪ ಕ್ರಿಸ್ಪಿ ಇಷ್ಟ ಅಂದ್ರೆ, ನನಗೂ ಕ್ರಿಸ್ಪಿ ಇಷ್ಟ. ಕ್ರಿಸ್ಪಿ ಆಗ್ಲತ್ತ ಹೇಳಿ ನಾನು ಒಂದು 2 ಸ್ಪೂನ್ ಆಗಷ್ಟೇ ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ಹಾಕ್ತಾಯಿದ್ದೀನಿ. ಇದು ಉಪ್ಪಿಟ್ಟು ರವೆ ಆಪ್ಷನಲ್ ರೀ. ನಮಗೆಲ್ಲ ಸಾಫ್ಟ್ನೇ ಇಷ್ಟ ಅಂದರೆ ನೀವು ಉಪ್ಪಿಟ್ಟು ರವೆಯನ್ನು ಹಾಕಬೇಡ್ರಿ, ಸ್ಕಿಪ್ ಮಾಡಿರಿ. ಸ್ವಲ್ಪ ಕ್ರಿಸ್ಪಿ ಇರ್ಲತ್ತ ಹೇಳಿ ಉಪ್ಪಿಟ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಮಿಕ್ಸಿ ಜಾರಿಗೇ ಒಂದು 2 ತುಂಬ ತೆಳು ಮಾಡಬಾರ್ದ್ರಿ, ಇದೇ ರೀತಿಯೇ ಇರಬೇಕು. 2 ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹಾಕಿರುವ ರವೆ ನೆನೆದಿದೆ. ಮುಚ್ಚಿ ಒಂದು 10 ನಿಮಿಷ ಇದನ್ನು ತೆಗೆದಿಡ್ತೀನಿ. ನೋಡಿರಿ, 10 ನಿಮಿಷ ಆಗಿದ್ರಿ. ಹಾಕಿರುವ ರವೆನೂ ನೆಂದಿರ್ತದೆ. ನೋಡಿ, ರವೆ ನೆಂದದ. ಇದಕ್ಕೊಂದು ಚಿಟಿಕೆ ಸೋಡಾನ ಹಾಕ್ತಾಯಿದ್ದೀನಿ. ಇಲ್ಲ ನಮ್ಗೆ ಸೋಡಾ ಬೇಡ ಅಂದರೆ ನೀವು ಸೋಡಾನ ಸ್ಕಿಪ್ನೂ ಮಾಡ್ಬೋದು. ಇನ್ನೊಂದು ಸ್ಪೂನ್ ಆಗಷ್ಟು ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಆಲ್ರೆಡಿ ಪ್ಯಾನನ್ನು ಕೈಲಕ್ಕೆ ಇಟ್ಟೀನಿ. ಪ್ಯಾನು ಚೆನ್ನಾಗಿ ಕಾಯ್ತದೆ. ಇದೇ ರೀತಿಯೇ ಗಟ್ಟಿಯಾಗಿರ್ಬೇಕು ರೀ. 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ತುಪ್ಪನೂ ಹಾಕೋಬೋದು, ಬೆಣ್ಣೆನೂ ಹಾಕೋಬೋದು, ನಡೀತದೆ. ನೋಡಿ, 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ. ಟೇಸ್ಟು ಚೆನ್ನಾಗಿ ಬರ್ತದೆ. ಈಗ ನೋಡಿರಿ, ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರ ಹಾಕೋತೀನಿ. ನೀವೇನು ಮಾಡ್ಬೋದು, ಉತ್ತಪ್ಪನೂ ಹಾಕೋಬೋದು, ಪಡ್ಡೂ ಮಾಡ್ಕೋಬೋದು. ನೋಡಿ, ನಿಮಗೆ ಹೆಲ್ದಿ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಪನ್ನೀರನ್ನು ತುರಿದ್ಬಿಟ್ಟು ಹಾಕೋಬೋದು. ನೋಡಿರಿ, ಇಲ್ಲ ಹಸಿಮೆಣ್ಸಿನ್ಕಾಯಿ ಬೇಡ, ಖಾರ ಆಗ್ತೈತಿ ಮಕ್ಕಳಿಗೆ ಅಂದ್ರೆ ನೀವು ಚಿಲ್ಲಿ ಫ್ಲೆಕ್ಸನ್ನು ಆದ್ರೂ ಹಾಕೋಬೋದು. ನೋಡಿ, ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆ, ಸ್ವಲ್ಪ ದೂರ ಹಾಕಿರಿ. ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಎಳ್ಳು ಮತ್ತು ಎಣ್ಣೆನ ಹಾಕಿಬಿಟ್ಟು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟನೆ ಒಂದು ಸ್ವಲ್ಪ 2 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಸೋಡಾ ಹಾಕೋದ್ರಿಂದ ಚೆನ್ನಾಗಿ ಉಮ್ಗೊಯ್ತದೆ ರೀ. ಒಂದು ಚಿಟಿಕೆ ಹಾಕಿರಿ. ನೋಡಿ, ಒಂದು ಸೈಡ್ ಬೇಯ್ದದ, 2 ಸೈಡ್ ಏನು ಮಾಡಿ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೋತೀನಿ. ನೋಡಿರಿ, ಆ ರವೆ ಹಾಕೋದ್ರಿಂದ ಹೊರಗಡೆ ಲೇಯರು ಕ್ರಿಸ್ಪಿಯಾಗಿ ಚೆನ್ನಾಗಿ ಹತ್ತದ ರೀ. ನೋಡಿ, ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಇಲ್ಲ ನಮ್ಗೆ ಸಾಫ್ಟ್ ಇಷ್ಟ ಅಂದ್ರೆ ನೀವು ಏನು ಮಾಡಿರಿ, ರವೆಯನ್ನು ಹಾಕಬೇಡ್ರಿ. ಈಗ ಹಸಿ ಬಟಾಣಿ ಮತ್ತು ಹೆಸರು ಬೇಳೆ ಬಳಸಿ ಮಾಡಿರುವಂಥ ಪ್ಯಾನ್ ಕೇಕು ರೆಡಿ ಆಗ್ಯದ ರೀ. ನೋಡಿ, ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು. ಮಾಡೋದು ತುಂಬ ಸಿಂಪಲ್ ಅದ. ಕಡಿಮೆ ಇಂಗ್ರೀಡಿಯೆಂಟ್ಗಳನ್ನ ಬಳಸಿ ಮಾಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದ. ಇದನ್ನು ನೀವೇನು ಮಾಡ್ಬೋದು, ನೋಡಿ ಈ ರೀತಿ ಇದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು, ಪ್ರೋಟೀನ್ ಬ್ರೇಕ್ಫಾಸ್ಟ್. ಇದನ್ನು ನೀವು ಸಾಸ್ ಜೊತೆ ಮಕ್ಕಳಿಗೆ ಕೊಡ್ಬೋದು, ಸೆಜ್ವಾನ್ ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆ, ಈರುಳ್ಳಿ ಟೊಮೆಟೊ ಚಟ್ನಿ ಜೊತೆ, ಏನೂ ಬೇಡ ಅಂದ್ರೆ ಕೆಲವರು ಮೊಸರು ಜೊತೆನೂ ನೀವೇನು ಮಾಡ್ಬೋದು, ಇದನ್ನು ಸರ್ವ್ ಮಾಡ್ಬೋದು. ನೋಡಿರಿ, ಎಷ್ಟು ಚೆನ್ನಾಗಿ ಒಳಗಡೆಯಿಂದನೂ ಬೇಯ್ತೈತಿ, ಹೊರಗಡೆಯಿಂದನೂ ಕ್ರಿಸ್ಪಿ ಐತಿ. ಒಂದು 2 ಸ್ಪೂನ್ ಆಗಷ್ಟು ರವೆ ಹಾಕಿರಿ, ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ನಾನಿವತ್ತು ಇದನ್ನು ಸೆಜ್ವಾನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ. ಈ ಪ್ಯಾನ್ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.